ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇರೋದು. ಸೊ ಎಲ್ಲರಿಗೂ ವೆಲ್ಕಮ್ ಟು ಬ್ಯಾಕ್ ಲಕ್ಷ್ಮಿ ಮನೋಜ್ ಯೂಟ್ಯೂಬ್ ಚಾನಲ್. ಇದು ಭಾನುವಾರದ ಸಂಜೆ ಈವ್ನಿಂಗ್ ಲಾಗ್ ಆಗಿರುತ್ತೆ. ಸೊ ಮಿನಿ ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ವಿ. ಸೊ ಏನಪ್ಪ ಗಾಡಿ ತೋರಿಸ್ತಾ ಇದ್ದೀನಿ, ಗಾಡೀಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರೆ, ನಾವೆಲ್ಲ ಅಕ್ಕ, ನಾನು ಮತ್ತು ನಮ್ಮ ಯಜಮಾನ್ರು ಎಲ್ಲರ ಹೊರಗಡೆ ಹೋಗಿ ತುಂಬ ದಿನ ಆಗಿತ್ತು. ಸೊ ಅದಕ್ಕೋಸ್ಕರ ಎಲ್ಲರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಯಜಮಾನ್ರು ಬನ್ನಿ ಎಲ್ಲೋ ಒಂದು ಜಾಗಕ್ಕೆ ವಿಸಿಟ್ ಮಾಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಸೊ ಎಲ್ಲಿಗೆ ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಆದರೆ ಗಾಡಿ ಬಂದು ಮಾಲ್ ಹತ್ರ ನಿಂತ್ಕೋತು. ಮಾಲ್ ಹತ್ರ ಬಂದ ತಕ್ಷಣ ಗೊತ್ತಾಯಿತು ಮಾಲಿಗೆ ಕರ್ಕೊಬಂದವ್ರೆ ಅಂತ. ಇಲ್ಲೇ ಆಟೋ ಪಾರ್ಕಿಂಗ್ ಮಾಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಟಿಕೆಟ್ ತೊಗೋತಾ ಇದ್ರು. ಸೊ ಅವ್ರು ಆಟೋ ಪಾರ್ಕಿಂಗ್ ಮಾಡೋಕ್ಕೆ ಹೋದರು. ಸೊ ನಾವಿಲ್ಲಿ ಡಿವೆನಿಟಿ ಮಾಲನ್ನು ನ್ಯಾಂಡಳ್ಳಿ ಹತ್ರ ಇರುವ ಡಿವೆನಿಟಿ ಮಾಲ್ಗೆ ಕರ್ಕೊಂಡು ಬಂದಿದ್ರು. ಸೊ ಹಾಗೆ ಇಲ್ಲಿ ಮಾಲ್ ಅನ್ನೋದಕ್ಕಿಂತ ಗ್ರೀನ್ ನೇಚರ್ ಎಲ್ಲ ಇರೋದ್ರಿಂದ ಫುಲ್ಲು ತಂಪು ವಾತಾವರಣ ಅನ್ನಿಸುತ್ತೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ತುಂಬ ದಿನದಿಂದ ಕೇಳ್ತಾ ಇದ್ದೆ ಕರ್ಕೊಂಡೋಗಿ ಅಂತ. ಸೊ ಫೈನಲಿ ಒಳಗಡೆ ವಿಸಿಟ್ ಕೊಟ್ವಿ. ಆ ಥರ ಇವಾಗ ಬಂದ್ವಲ್ಲ, ಅದರಲ್ಲಿ ಬರೋಕ್ಕೆ ನನಗೂ ನಮ್ಮ ಅಕ್ಕನ ಮಗುಗಂತೂ ತುಂಬ ಖುಷಿ. ಸೊ ನಮ್ಮ ಅಕ್ಕ ಅವ್ರು ಬರಲಿಲ್ಲ, ಅದರಲ್ಲಿ ಎದುರುಕೊಂಡು ಅವ್ರು ಲಿಫ್ಟಲ್ಲಿ ಬಂದಳು. ಸೊ ನೆಕ್ಸ್ಟ್ ನಾವು ಇಲ್ಲಿಗೆ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆದ್ವಿ. ಸೊ ಫಸ್ಟ್ ಫ್ಲೋರಲ್ಲಿ ಏನಪ್ಪ ಅಂತಂತಂದರೆ, ಈ ಕಡೆ ಸೈಡಲ್ಲಿ ಒಂದು ಕಪ್ ಥರ ಇಟ್ಟಿದ್ರು. ಸೊ ಏನಪ್ಪ ಅಂತ ಹೋಗಿ ನೋಡ್ರೆ ಎಲ್ಲ ಸಿಗ್ನೇಚರ್ ಮಾಡಿದರು. ಸೊ ನಮ್ಮ ಯಜಮಾನ್ರು ಬರೀತಾ ಇದ್ರು. ಸೊ ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾರ್ಕರ್ ಎತ್ಕೊಂಡು ಸಿಗ್ನೇಚರ್ ಮಾಡೋಣ ಅಂತ ಹುಡುಕ್ತಾ ಇದ್ದೆ. ಸೊ ಎಲ್ಲ ಫಿಲಪ್ ಆಗಿಬಿಟ್ಟಿತ್ತು, ಎಲ್ಲಿ ಬರೆಯೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಯಜಮಾನ್ರು ಮೇಲೆ ಬರಿ ಅಂದ್ಬಿಟ್ಟು ಅವರೇ ಟಾಪಲ್ಲಿ ಅವ್ರ ನೇಮ್ ಮತ್ತು ನನ್ನ ನೇಮ್ ಬರ್ದಿರು. ಸೊ ಸೈಡಲ್ಲಿ ಯಾರೋ ಅವ್ರ ನೇಮ್ ಬರೆದು RCB ಅಂತ ಬರ್ದಿರು. ಸೊ RCB ಫ್ಯಾನ್ಸ್ ಎಲ್ಲೆಲ್ಲ ಅವರೇ ಅನ್ನೋಕ್ಕಿದೆ ಸಾಕ್ಷಿ, ಜೈ RCB. ಸೊ ಹಾಗೆ ನಮ್ಮಕ್ಕನೂ ಹಾಗೆ ಅವ್ರ ಸಿಗ್ನೇಚರ್ ಮಾಡಿದ್ರು. ಸೊ ನಾವೆಲ್ಲ ಬರೋದ್ಮೇಲೆ ನಮ್ಮ ಅಕ್ಕ ಮಗು ಬರೀತಾ ಇರ್ತಾರೆ. ಸೊ ಅವನು ಬರೀತೀನಿ ಅಂದ್ಬಿಟ್ಟು ಹೋಗಿ ಹಾಗೆ 1, 2 ಅಂತ 2ನೇ ನಂಬರ್ ಬರೆದಿದ್ದಾನೆ. ಸೊ ಅವನಿಗೆ ಬರೀಲೇ ಇಲ್ಲ. ಈ ಕಡೆ ಸೈಡ್ ಬಂದರೆ ಕಿಡ್ಸ್ಗಳೆಲ್ಲ ಆಟ ಆಡೋ ಅಂಥ ಗೇಮ್ಸ್ಗಳೆಲ್ಲ ಇಟ್ಟಿದ್ರು. ಸೊ ನಾವೇನು ಅಕ್ಕನ ಮಗುಗೆ ಆಡಿಸ್ಲಿಲ್ಲ, ಸುಮ್ಮನೆ ಅವನಿಗೆ ತೋರಿಸೋಣ ಅಂದ್ಬಿಟ್ಟು ಒಂದು ವಿಸಿಟ್ ಹಾಕಿದ್ವಿ. ಸೊ ನೆಕ್ಸ್ಟ್ ನಾವು ಏನಕ್ಕಪ್ಪ ಬಂದಿದ್ವಿ ಅನ್ನೋದು ಫೈನಲ್ ಜಾಗಕ್ಕೆ ಬಂದ್ವಿ. ಸೊ ಮೇಲೆ ಸೆಕೆಂಡ್ ಫ್ಲೋರು ಕರ್ಕೊಂಡು ಬಂದರು. ನೋಡಿದ್ರೆ KFC ಕರ್ಕೊಂಡು ಬಂದಿದ್ರು. ತುಂಬ ಖುಷಿ ಆಯಿತು. ತುಂಬ ದಿನದಿಂದ ಕೇಳ್ತಾ ಇದ್ದೆ, ಅವರು ಕರ್ಕೊಬಂದಿರಲಿಲ್ಲ, ಫೈನಲಿ ಕರ್ಕೊಂಡು ಬಂದರು. ಸೊ KFC ಮತ್ತು ಪಿಜ್ಜಾನ ಆರ್ಡ್ರ್ ಮಾಡಿಬಿಟ್ಟು ತುಂಬ ಹೊತ್ತಾಯಿತು, 15 ನಿಮಿಷ 20 ನಿಮಿಷ ಆಯಿತು. ಸೊ ಕಾದಂತೂ ಸಾಕಾಗೋಯ್ತು. ನನಗಂತೂ ಬೇಜಾರಾಗ್ಬಿಟ್ಟಿತ್ತು, ಹಾಗೆ ಹೊಟ್ಟೆನೂ ತುಂಬ ಹಸ್ಬಿಟ್ಟಿತ್ತು. ಸೊ ಫೈನಲಿ KFC ಬಂತು. ಸೊ KFC ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ಬಂತು. ಅದ್ರ ಜೊತೆಗೆ ಪಿಜ್ಜಾನು ಕೂಡ 2 ಆರ್ಡ್ರ್ ಮಾಡಿದ್ವಿ. ಸೊ ಅದನ್ನು ಬಂತು. ಸೊ ನಮ್ಮ ಅಕ್ಕನ ಮಗುಗೆ ಇನ್ನೇನು ಬೇಕು ಅಂತ ನಮ್ಮ ಯಜಮಾನ್ರು ಕೇಳ್ತಾಯಿದ್ರು. ಅವ್ನು ಕೊಕೊಕೋಲಾ ಬೇಕು ಅಂತ ಇದ್ದ. ಸೊ ಅದಕ್ಕೆ ಅವ್ರು ಆರ್ಡ್ರ್ ಮಾಡೋಕ್ಕೆ ಹೋದರು. ಆದರೆ ಈ ಕಡೆ ಸೈಡಲ್ಲಿ ಅವ್ನು ಆಲ್ರೆಡಿ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಹಾಗೆ ನನಗೂ ಅವ್ನು ತಿನ್ನೋದು ನೋಡಿ ತಡೆಯೋಕ್ಕಾಗಲಿಲ್ಲ. KFC ಅಂತೂ ನನಗೆ ತುಂಬ ಇಷ್ಟ, ನಾನು ತುಂಬ ಇಷ್ಟಪಟ್ಟು ತಿಂತಾಯಿದ್ದೆ, ಸಖತ್ತಾಗಿತ್ತು. ಹಾಗೆ ನಮ್ಮ ಯಜಮಾನ್ರು ರೇಗಿಸ್ತಾಯಿದ್ರು, ತಿನ್ಕೋ ಕೇಳ್ತಾ ಇದ್ದಲ್ಲ ಅಂತ. ಸೊ ನಾನು ಕೇರ್ ಮಾಡಿದೆ, ನಾನು ಬ್ಯಾಟಿಂಗಲ್ಲಿ ಬ್ಯುಸಿ ಆಗೋಗಿದೆ. ಈ ಕಡೆ ಒಂದು ಸೈಡ್ ಬಂದರೆ ನಮ್ಮ ಅಕ್ಕನ ಮಗು, ಅವನೊಂದು ಕಡೆ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವನಿಗಂತೂ ತುಂಬ ಇಷ್ಟ. ಅವನಿಗೂ ಇದಂದರೆ KFC ಫ್ರೆಂಚ್ ಫ್ರೈಸ್ ಅನ್ನೋ ಸಖತ್ ಇಷ್ಟ. ಸೊ ಫೈನಲಿ ತಿಂದು ಮುಗಿಸಿ ಮನೆಗೆ ಓಡೋಣ ಟೈಮ್ ಆಯಿತು ಅನ್ನೋ ಅಷ್ಟರಲ್ಲಿ ಮನೆಗೆ ಬೇಕಾಗಿರುವ ರೇಷನ್ ಐಟಮ್ಸ್ಗಳಿತ್ತು. ಸೊ ಬಂದಿದ್ದೀವಲ್ಲ, ಹಾಗೆ ಸುಮ್ಮನೆ ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ವಿಸಿಟ್ ಮಾಡಿ ಸೊ ಫೈನಲಿ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಇದಾಗಿತ್ತು ನನ್ನ ಮಿನಿ ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್.